ಏನಾಗಿತ್ತು ನನಗೆ? ಏನೋ ಎಲ್ಲೋ ವಿಚಿತ್ರ ಅನಿಸ್ತಾ ಇದೆಪ್ಪ. ಏನಾಗಿತ್ತು ನನಗೆ? ಅಣ್ಣ, ರಾಣಿ, ಏನಾಯ್ತು? ಯಾಕೆ ಗಾಬರಿ ಮಾಡ್ಕೊಂಡಿದ್ದೀರಾ? ಆಮ್ರಪಾಲಿ ಕಾಣಿಸ್ತಾ ಇಲ್ಲ ಅಣ್ಣ. ಎಲ್ಲೂ ಕಾಣಿಸ್ತಿಲ್ಲ ಅಂದ್ರೆ ಇಲ್ಲೇ ಎಲ್ಲೋ ಇರ್ಬೇಕು. ಎಲ್ಲ ಕಡೆ ನೋಡಿದ್ರಾ? ಇಲ್ಲ ಅಣ್ಣ, ನಾವ್ ಎಲ್ಲಾ ಕಡೆ ನೋಡಿದ್ವಿ, ಮೇಲೆ ರೂಮ್ ಅಲ್ಲೂ ಇಲ್ಲ. ಲಾನ್ ಅಲ್ಲಿ ನೋಡಿದ್ರಾ? ಇಲ್ಲ. ಇಲ್ಲ, ಲಾನ್ ಅಲ್ಲಿ ನೋಡ್ಬಾ. ನಾವು ಟೆರೆಸ್ ಅಲ್ಲಿ ನೋಡೋಣ. ಯಾವಾಗ ಕಾಣಿಸ್ತಾ ಇಲ್ಲ ಅವರು? ಯುಕ್ತಿ, ಪ್ರದ್ಯುಮ್ನ, ಎಲ್ಲಿ ಹೋಗಿದ್ದೆ ನೀನು? ನನಗೆ ತುಂಬಾ ಭಯ ಆಗೋಗಿತ್ತು. ಮನೇಲಿ ಏನೇನೋ ಆಗ್ತಾ ಇದೆ ನನ್ಗೆ. ಆಮ್ರಪಾಲಿ ಏನೋ ಮಾಡ್ತಾ ಇದ್ದಾಳೆ ನನ್ಗೆ. ಆಮ್ರಪಾಲಿ ಎಲ್ಲಿದ್ದಾರೆ? ಆಮ್ರಪಾಲಿ ಟೆರೆಸ್ ಮೇಲೆ ಬಿತ್ಕೊಂಡಿದ್ದಾಳೆ. ಬಟ್ ಶಿ ಹ್ಯಾಸ್ ಡನ್ ಸಮಥಿಂಗ್ ಟು ಮೀ. ಯುಕ್ತಿ, ನನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಸಾರಿ. ನೀನ್ ನನ್ ಫಿಯಾನ್ಸೆ, ನನ್ ಮಾತಾನೆ ಕೇಳ್ಬೇಕು. ಪ್ರದ್ಯುಮ್ನ, ಆಮ್ರಪಾಲಿ, 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 ಆಮ್ರಪಾಲಿ. ಏನಾಯ್ತು ನಿಂಗೆ ಆಮ್ರಪಾಲಿ? ಏನು ಆಗಿಲ್ಲ ತಾನೆ? ಏನೂ ಆಗಿಲ್ಲ ಪುಟಾಣಿ. ಇವಳಿಗೇನಾಗುತ್ತೆ? ಆರಾಮಾಗೆ ಇರ್ತಾಳೆ. ಕಷ್ಟ ಆಗಿರೋದು ನನ್ಗೆ. ಅಯ್ಯೋ, ಇವಾಗೇನ್ ಅನ್ವಲ್ಲ, ಚಿಕ್ಕ ವಯಸ್ಸಿಂದಾನು ಇದೆ ತಾನೆ. ದಡ್ತನ ಎಷ್ಟು ಕಷ್ಟ ಅಂತ ನನ್ಗೂ ಅರ್ಥ ಆಗುತ್ತೆ ಯುಕ್ತಿ. ಆನ್ಯಾ, ಇದೆಲ್ಲ ಮಾತಾಡುವಂತ ಟೈಮ್ ಆಯ್ತು, ಸುಮ್ನೆ ಇರು. ಇವಳೇ ಏನೋ ಮಾಡಿದಾಳೆ ನನ್ಗೆ. ಪ್ರಜ್ಞೆ ತಪ್ಪ ಬಿದ್ದಿದ್ಲು ಯುಕ್ತಿ, ನಿನ್ಗೇನ್ ಮಾಡಕ್ ಸಾಧ್ಯ? ನಾನು ಪ್ರಜ್ಞೆ ತಪ್ಪ ಬಿದ್ದಿದ್ದೆ. ಆಮೇಲೆ ಇನ್ನೇನೇನಾಯ್ತು? ಎಷ್ಟ್ ಚೆನ್ನಾಗ್ ಸುಳ್ಳು ಹೇಳ್ತೀಯ ಯುಕ್ತಿ, ಇನ್ನೊಂದ್ ಸ್ವಲ್ಪ ಹೇಳು. ಯಾರು ನನ್ನ ಸೀರಿಯಸ್ ಆಗಿ ತಗೊಳಲ್ಲ. ಲಾಡಿ ಬಾಯ್. ಆನ್ಯಾ, ಸ್ಟಾಪ್ ಇಟ್. ನಿಜವಾಗ್ಲೂ ಆರಾಮಾಗಿದ್ದೀರಲ್ಲ? ಅಲ್ಲ, ಇಲ್ಲಿ ಹೇಗೆ ಪ್ರಜ್ಞೆ ತಪ್ಪಿದ್ರಿ ನೀವು? ಅದು ನನಗ್ ನೆನಪಿಲ್ಲ. ಹೋಗ್ಲಿ ಬಿಡು, ಇವಾಗ ಆರಾಮಾಗಿದ್ಯಲ್ಲ ಅಷ್ಟೇ ಸಾಕು, ಬೇರೆ ಏನು ತೊಂದ್ರೆ ಇಲ್ಲ ತಾನೆ? ಧನಂಜಯ ಇಲ್ಲೇ ಇದಾನ? ಅವನು ಇನ್ನ ಸೋತಿಲ್ವಾ? ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ಸರಿ, ಬನ್ನಿ ಕೆಳಗೋಣ. ಅಲೇ ಮಗಳೇ, ಧನಂಜಯನಿಗೂ ನಿನಗೂ ಇದ್ದ ಸಂಪರ್ಕ ಕಡಿಯಿತು. ತಾನೇ ಭೂಮಿಗೆ ಬರದೆ ಧನಂಜಯ ನಿನ್ನ ಜೀವನದ ಜೊತೆ ಆಟವಾಡಲಾರ. ಮಹಾಪ್ರಭು, ನೀವು ಪ್ರಪಂಚದ ಅತಿ ಶಕ್ತಿಶಾಲಿ ಮಾಯಾವಿ ಎಂದಿರಿ. ನಾನು ನಂಬಿದೆ, ಏಕೆಂದರೆ ನಾನು ನಿಮ್ಮ ಸೇವಕ. ನೀವು ಹೇಳಿದ್ದನ್ನು ನಂಬುವುದು ನನ್ನ ಕೆಲಸ. ಆದರೆ ನಂಬಿ ಕೆಟ್ಟೆ ಎನಿಸುತ್ತದೆ. ಆಮ್ರಪಾಲಿಯ ರಕ್ಷಾ ಕವಚ ನಿಮ್ಮ ಗೋಲವನ್ನು ಚೂರು ಚೂರು ಮಾಡಿದೆಯಲ್ಲ ಮಹಾಪ್ರಭು. ಅಯ್ಯೋ ಸೂರ್ಯದೇವ, ನಮ್ಮ ಪ್ರಭುಗಳಿಗೆ ಸೋಲಿನಿಂದ ಮತಿಭ್ರಮಣೆ ಆಗುತ್ತಿದೆ. ವಕ್ರ ಬುದ್ಧಿ, ನಿನ್ನ ನಾಲಿಗೆ ಸೀಳಿ ಬಿಡುತ್ತೇನೆ. ನಾನು ಮತಿಭ್ರಮಣೆಯಾಗಿ ನಗುತ್ತಿಲ್ಲ, ನಾನು ಅಂದುಕೊಂಡ ಹಾಗೆಯೇ ಆಗಿತಲ್ಲ ಎಂದು ನಗುತ್ತಿದ್ದೇನೆ. ಅಂದರೆ ನಿಮಗೆ ಅವಮಾನವಾಗುತ್ತದೆ ಎಂದೇ ಅಂದುಕೊಂಡಿದ್ದೀರಾ ಮಹಾಪ್ರಭು? ಆಮ್ರಪಾಲಿ ಮಾನವ ಕುಟುಂಬವನ್ನು ಉಳಿಸಲು ಹೋಗಿ ತನ್ನ ಮಂತ್ರಶಕ್ತಿಯನ್ನು ಕಳೆದುಕೊಂಡಿದ್ದಾಳೆ. ಮೂರ್ಖತನದ ಕೆಲಸವಿದು.
ಈಗ ಏನು ಮಾಡುತ್ತಾಳೆ? ಮಾಯಾಶಕ್ತಿ ಇಲ್ಲದೆ ರಾಜಕುಮಾರನನ್ನು ಹೇಗೆ ಹುಡುಕುತ್ತಾಳೆ? ನನ್ನ ಮಗಳಿಗೆ ಮಾಯಶಕ್ತಿ ಬೇಕಾಗಿಲ್ಲ ಧನಂಜಯ. ಅದು ನಿನ್ನಂತಹ ಬಲಹೀನರಿಗೆ ಮಾತ್ರ. ಅವಳ ಬಳಿ ಮನೋಬಲವಿದೆ, ಅಷ್ಟೇ ಸಾಕು. ಆಮ್ರಪಾಲಿ ಆದಷ್ಟು ಬೇಗ ರಾಜಕುಮಾರನನ್ನು ಕರೆದು ತರುತ್ತಾಳೆ. ನಿನ್ನ ಅಧಪತನಕ್ಕೆ ಕ್ಷಣಗಣನೆ ಶುರುವಾಗಿದೆ, ನೆನಪಿಟ್ಟುಕೋ ಧನಂಜಯ. ಇತ್ತೀಚೆಗೆ ಅಮ್ಮ ಸ್ವಲ್ಪ ವಿಚಿತ್ರವಾಗಿ ಆಡ್ತಿದ್ದಾರೆ. ಯಾವಾಗ್ಲೂ ಗಾಬರಿ, ಏನ್ ಕೇಳಿದ್ರು ಹೇಳದೇ ಇಲ್ಲ. ಅವತ್ತು ಏನೋ ಬಚ್ಚಿಡ್ತಾ ಇದ್ರು, ಮುಖ ತುಂಬಾ ಗಾಬರಿ. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಬೆಂಕಿ ಹೊರಗಿಂದಲ್ಲ, ಒಳಗಿಂದು. ನಿನ್ನ ಮನೆಯವರು ಸೆರಗಿನಲ್ಲಿ ಕೆಂಡದಂತಹ ರಹಸ್ಯವನ್ನು ಕಟ್ಟಿಕೊಂಡು ಓಡಾಡ್ತಿದ್ದಾರೆ. ಅದೇ ಈ ಮನೆನ, ನಿನ್ನ ಮನಸ್ಸನ್ನ ಸುಡ್ತಾ ಇರೋದು. ಮನೆ ತುಂಬಾ ಗುಟ್ಟಿನ ಹೊಗೆ, ಅದಕ್ಕೆ ನಿಮಗೆ ಯಾರಿಗೂ ಸರಿಯಾಗಿ ಕಾಣಿಸ್ತಾ ಇಲ್ಲ. ಕತ್ತಲ್ಲಿ ಕೀ ಹಾಕೊಂಡಿದ್ಯಾ? ಏನ್ ಮುಚ್ಚಿಡ್ತಾ ಇದ್ಯಾ? ಮನ್ಸಲ್ಲಿ ಏನೋ ಮುಚ್ಚಿಡ್ತಾ ಇದ್ಯಾ? ಯಾಕಿಷ್ಟು ಭಯ? ಹೇಳು ದೇವ್ಯಾನಿ. ಯಾವತ್ತು ಯಾವುದನ್ನು ನನ್ನ ಹತ್ರ ಮುಚ್ಚಿಡ್ತಿರ್ಲಿಲ್ಲ ದೇವ್ಯಾನಿ. ಈಗ ಯಾಕೆ ಮುಚ್ಚು ಮರೆ? ಏನ್ ಬಚ್ಚಿಡ್ತಾ ಇದೆಯಾ? ಯಾಕೆ ನಿನ್ ಮುಖದಲ್ಲಿ ಯಾವಾಗ್ಲೂ ಗಾಬರಿ ಇದೆ? ಯಾವ ಗುಟ್ಟನ್ನ ನೀನ್ ಸೆರಗಲ್ಲಿ ಕೆಂಡದಾಗ ಕಟ್ಕೊಂಡು ಓಡಾಡ್ತಿದ್ಯಾ ದೇವ್ಯಾನಿ? ಅಮ್ಮ, ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಯೋಚನೆಗಳಿಗೇನಿದ್ರ, ಸುಮ್ಮನೆ ಕೂತ್ರೆ ರಣಹದ್ದುಗಳ ತರ ಬರ್ತವೆ. ಎಷ್ಟೋ ಸರ್ತಿ ಅನ್ಕೊಳ್ತೀನಿ ಇವುಗಳನ್ನ ಹತ್ರ ಬಿಟ್ಕೊಳ್ಬಾರ್ದು ಅಂತ. ಆದ್ರೆ ಏನ್ ಮಾಡ್ಲಿ, ಕೆಲವು ಸರ್ತಿ ಸೋತ್ ಬಿಡ್ತೀನಿ. ತಲೆಯಲ್ಲಿ ಗರಗರ ಅಂತ ಗಿರಿಕೆ ಹೊಡೆಯತ್ತೆ. ಬಿಡು, ನನ್ನ ತಲೆಯಲ್ಲಿ 1000 ಇರುತ್ತೆ, ಅದೆಲ್ಲ ನಿನಗೆ ಯಾಕೆ? ಏನೋ ಮಾತಾಡ್ಬೇಕು ಅಂತ ಬಂದಿದ್ಯಲ್ಲ, ಏನದು? ಇದೇನಮ್ಮ, ಇದ್ದಕ್ಕಿದ್ದ ಹಾಗೆ ಎಲ್ರೂ ದೇವಸ್ಥಾನಕ್ಕೆ? ದೇವಸ್ಥಾನಕ್ಕೆ ಹೋಗಕ್ಕೆ ಕಾರಣ ಬೇಕಾ ಇಂದ್ರ? ದಿನ ಅತಿಥಿ ನೋಡ್ಕೊಂಡು ಹೋಗ್ಬೇಕಾ? ಹಾಗಲ್ಲ, ನಿನಗೆ ಹೋಗ್ಬೇಕು ಅನ್ಸಿದ್ರೆ ಹೋಗೋದು ಒಂದ್ ಲೆಕ್ಕ. ಆದ್ರೆ ಎಲ್ರಿಗೂ ಹೇಳಿ ಹೊರಡಿಸ್ತಾ ಇದೆಯಲ್ಲ, ಏನ್ ಕಾರಣ ಅಂತ? ದೇವ್ಯಾನಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳಿಂದ್ರ. ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಮನ್ಸು ಹಗುರ ಆಗತ್ತೆ, ಸ್ವಲ್ಪ ಸಮಾಧಾನ ಸಿಗತ್ತೆ ಅಂತ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದೆ. ಅಷ್ಟೇನ ಕಾರಣ? ಬೇರೆ ಏನಾರ ಇದೆಯಾ? ಯಾಕ ಕೇಳ್ತಿದ್ಯಾ ಇಂದ್ರ? ದೇವಸ್ಥಾನಕ್ಕೆ ಹೋಗಕ್ಕೆ ಕಾರಣ ಬೇಕಾ? ಅಮ್ಮ, ನೀನು ಬೇರೆಯವ್ರಿಗೆ ಮೋಡಿ ಮಾಡೋ ಹಾಗೆ ನನ್ನ ಮೇಲೆ ಮೋಡಿ ಮಾಡಕ್ ಆಗಲ್ಲ. ಬೇರೆ ಏನೋ ಕಾರಣ ಇದೆ, ನೀನ್ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ಅಷ್ಟೇ. ದೇವ್ಯಾನಿ ಏನೋ ಮುಚ್ಚಿಡ್ತಿದ್ದಾಳೆ ಇಂದ್ರ. ಅವಳು ಲಾಕರ್ ಅಲ್ಲಿ ಏನೋ ಬಚ್ಚಿಡ್ತಿದ್ಲಂತೆ. ಅದನ್ನ ಪ್ರದ್ಯುಮ್ನ ನೋಡಿದಾನೆ. ನನ್ ಮುಂದೇನೋ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ಲು. ಅವಳು ಏನ್ ಬಚ್ಚಿಡ್ತಿದ್ದಾಳೆ ಅಂತ ನೋಡ್ಬೇಕು ನಾನು. ಈಗ ಗೊತ್ತಾಯ್ತು, ಎಲ್ರೂ ಮನೇಲಿದ್ರೆ ನಿನ್ಗೆ ಕೆಲಸ ಮಾಡಕ್ ಆಗಲ್ಲ, ಅದಕ್ಕೆ ದೇವಸ್ಥಾನ ನೆಪ ಹೇಳಿ ಎಲ್ರನ್ನೂ ಕಳಿಸ್ತಿದ್ಯಾ ಅಂತ. ಅಮ್ಮ, ಈಶ್ವರಿನ ನೀನು ಬೈತ್ಯ, ಅವಳು ಕೆಟ್ಟೋಳು ಅಂತ್ಯ. ಸುಳ್ಳು ಹೇಳ್ತಾಳೆ, ಒಳಗೊಂದು ಹೊರಗೊಂದು ಮಾಡ್ತಾಳೆ ಅಂತ್ಯ. ಈಗ ನೀವ್ ಮಾಡ್ತಾ ಇರೋದೇನು? ಮನೆಯವರಿಂದ ಎಲ್ಲ ವಿಷಯ ಮುಚ್ಚಿಡ್ತೀಯ ಅಲ್ವಾ ನೀನು? ಒಳಗೊಂದು ಹೊರಗೊಂದು ಮಾಡ್ತಾ ಇಲ್ವಾ ನೀನು? ನನಗೆ ಒಂದೊಂದ್ಸಲಿ ಅನ್ಸುತ್ತೆ ನೀನು ಈಶ್ವರಿ ಬೇರೆ ಅಲ್ಲ, ಒಂದೇ ಅಂತ. ತಪ್ಪು ಮಾಡ್ತಾ ಇದೀಯಮ್ಮ. ಇಷ್ಟು ವರ್ಷ ನನ್ನ ಮಗನಾಗಿ ನನ್ನ ಜೊತೆಯಲ್ಲೇ ಇದೆಯಾ, ಆದ್ರೂ ನನ್ನ ಮನ್ಸನ್ನ ನೀನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ನಾನು ಇದನ್ನೆಲ್ಲ ಮಾಡ್ತಾ ಇರೋದು ದೇವ್ಯಾನಿಗೋಸ್ಕರ. ಅವಳು ಬಾಯಿ ಬಿಡ್ತಾ ಇಲ್ಲ. ನಾನೇ ಹುಡುಕಿದ್ರೆ
ಅವಳ ಭಾರ ಇಳಿಸ್ಬೋದು ಅಂತ. ಈ ಮನೆಯಲ್ಲಿ ನೆಮ್ಮದಿ ಇದ್ದು ಎಲ್ಲರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ. ನನಗೆ ಯಾವ ಸ್ವಾರ್ಥನೂ ಇಲ್ಲ. ಸಾಕಮ್ಮ, ಬಾ ಸ್ವಲ್ಪ ರೆಸ್ಟ್ ತಗೊಳ್ಳೋದು. ಪ್ರದ್ಯುಮ್ನ, ನೀನು ಸರಿಗಿದ್ಯಾ? ಈ ಚಿಕ್ಕ ಗಾಯಕ್ಕೆಲ್ಲ ರೆಸ್ಟ್ ಬೇಕಾ? ಪ್ರಸಾದ ಮಾಡ್ಬೇಕಣೋ. ಅಮ್ಮ ಪ್ರಸಾದ ಎಲ್ಲ ಆಮೇಲೆ ಮಾಡ್ಬೋದು ಅಮ್ಮ, ರೆಸ್ಟ್. ಸರಿ ಆಗದು, ನಾನ್ ಮಾಡ್ತೀನಿ. ಏನು, ನೀನ್ ಮಾಡ್ತೀಯಾ? ಯಾಕೆ ಮಾಡಬಾರ್ದಾ? ಮಾಡಬಾರ್ದು ಅಂತಲ್ಲ, ನಮ್ಮ ಮನೆ ಮಕ್ಳಿಗೆ ಸರಿಯಾಗಿ ನೀರ್ ಕಾಯ್ಸೋಕ್ಕೂ ಬರಲ್ಲ, ಇನ್ನು ಅಡಿಗೆ ಮಾಡ್ತೀಯ ನೀನು? ಹೆಲೋ ಚಿಕ್ಕಿ, ಹಾಗೆಲ್ಲ ಏನಿಲ್ಲ. ಅಮ್ಮ ನೀನ್ ಏನ್ ಮಾಡ್ಬೇಕು ಅಂತ ಹೇಳು, ಚಕಾಚಕ್ 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 ಅಂತ ಮಾಡ್ಬಿಡ್ತೀನಿ. ಅದೆಲ್ಲ ಏನು ಬೇಡ ಪ್ರದ್ಯುಮ್ನ, ನಾನು ಮಾಡ್ತೀನಿ. ಅಮ್ಮ ಅಮ್ಮ ಈಗ ಪೂಜೆ ನನ್ನ ಹೆಸರು ತಾನೇ ಮಾಡ್ತಿರೋದು, ಸೊ ನಾನು ಪ್ರಸಾದ ಮಾಡೋದ್ರಲ್ಲಿ ತಪ್ಪೇನಿದೆ? ಅಯ್ಯೋ, ಇಬ್ರು ಸೇರ್ಕೊಂಡು ಮಾಡಿ ಅಕ್ಕ, ಹೇಗಿದ್ರು ಪ್ರದ್ಯುಮ್ನ ಹೆಲ್ಪ್ ಮಾಡ್ತಾನಲ್ವಾ? ಪ್ಲೀಸ್. ಸರಿ ಆಯ್ತು, ಮಾಡು. ನನಗ್ ಹುಚ್ಚಿಡಿತಾ ಇದೆ ಅನಿಸ್ತಾ ಇದೆ. ಏನೇನೋ ಕಾಣಿಸ್ತಾ ಇದೆ, ಏನೇನೋ ಥಾಟ್ ಬರ್ತಾ ಇದೆ. ಐ ಆಮ್ ಗೋಯಿಂಗ್ ಮ್ಯಾಡ್. ಏನ್ ಮಾಡ್ಲಿ ನಾನು? ಶೋನಾ, ರೆಡಿನಾ? ಹಾ ಮಮ್ಮ, ರೆಡಿ. ಹಿಂಗ್ ಹೋಗ್ತಿದ್ಯಾ? ಹಾ, ಈ ಡ್ರೆಸ್ಗೆ ಏನಾಗಿದೆ? ನೀನು ಮಾಲಲ್ಲಿ ಶಾಪಿಂಗಿಗೆ ಹೋಗ್ತಿಲ್ಲ ಶೋನಾ, ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಸಾಕಾಗಿದೆ ಮಮ್ಮ ನನ್ಗೆ. ಈ ಮನೇಲಿ ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಾರೆ. ಸಂಡೇ ಆದ್ರೆ ದೇವಸ್ಥಾನ, ಮಂಡೇ ಆದ್ರೆ ದೇವಸ್ಥಾನ, ಫುಲ್ ಮುಂಡೆಗೆ ದೇವಸ್ಥಾನ, ನ್ಯೂ ಮುಂಡೆಗೆ ದೇವಸ್ಥಾನ. ನಾನು ಈ ಮನೆಗೆ ಬಂದಾಗಿಂದ ನನ್ನ ಲೈಫಲ್ಲಿ ಹೋಗ್ದಿರೋ ಸಲ ದೇವಸ್ಥಾನಕ್ಕೆ ಹೋಗ್ಬಿಡಿದೀನಿ. ನನ್ಗೆ ಹೋಗಕ್ ಇಷ್ಟ ಇಲ್ಲ ಮಮ್ಮ. ಹೋಗಕ್ ಇಷ್ಟ ಇಲ್ಲ ಅಂತ ನೀನ್ ಈಗ ಮನೇಲಿ ಕುತ್ಕೊಂಡಿರು. ಪ್ರದ್ಯುಮ್ನ ನಿನ್ನ ಬೆನ್ನ ಹಿಂದೆ ಆಮ್ರಪಾಲಿ ಹತ್ರ ಅಲ್ಲೇ ಹೊಡಿತಾ ಇರ್ತಾನೆ. ಹೋಗ್ಲಿ ಬಿಡು ಮಮ್ಮ, ನನ್ಗೂ ಸಾಕಾಗೋಗಿದೆ. ಹಲ್ಲು ಉದುರಿಸ್ಬಿಡ್ತೀನಿ ಹಾಗೆಲ್ಲ ಮಾತಾಡಿದ್ರೆ. ಹೇಳ್ದಷ್ಟು ಮಾಡು ಯುಕ್ತಿ. ಬಂದೆ ತಾಳು. ಛೇ, ಈ ಮನೇಲಿ ನಿಮ್ದಿಯಾಗಿರೋಕ್ಕೂ ಬಿಡಲ್ಲ ನನ್ಗೆ. ಇದ್ ನೋಡು, ಸೀರೆ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೀರೆನಾ? ಚುಚ್ಚುತ್ತೆ ಮಮ್ಮ. ನಂಗೆ ಮೊದ್ಲೇ ಉಟ್ಕೊಳಕ್ ಬರಲ್ಲ, ಆಮೇಲೆ ಉದ್ರೋಗ್ಬಿಟ್ರೆ ನನಗೆ ಸೀರೆಲ್ಲ ಬೇಡ ಮಮ್ಮ. ಚಿಕ್ಕ ಮಕ್ಳ ತರ ಆಡ್ಬೇಡ ಶೋನಾ, ಹೇಳ್ದಷ್ಟು ಕೇಳು.